ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಯುನೈಟೆಡ್ ಆಸ್ಪತ್ರೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಕೂಟ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮಾದರಿ. ಶ್ರೀ ಮಲ್ಲಿಕಾರ್ಜುನ್ ಜಾತ್ರಾ ಮಹೋತ್ಸವ, ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಪೂಜ್ಯರಿಂದ ಪ್ರವಚನ. ಅಡುಗೆ ಅನಿಲ್ ದರ ಏರಿಕೆ ಖಂಡಿಸಿ ಕಲಬುರಗಿಯಲ್ಲಿ ಮಹಿಳಾ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಯುನೈಟೆಡ್ ಆಸ್ಪತ್ರೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಪ್ರತಿಷ್ಠಿತ ಯುನೈಟೆಡ್ ಆಸ್ಪತ್ರೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ಈ ಸಾಂಪ್ರದಾಯಿಕ ಹಬ್ಬದ ಅಂಗವಾಗಿ ರಂಜಾನ್ ಹಬ್ಬದ ಮಹತ್ವವನ್ನು ಬೇರುಗೊಳಿಸಿ ಭಾವೈಕ್ಯತೆ ಮತ್ತು ಸಹಿಷ್ಣುತೆಗಾಗಿ ಮಹತ್ವದ ಸಂದೇಶವನ್ನು ಸಾರಿತು. ನಂತರ ಯುನೈಟೆಡ್ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರನ್ನು ಅನೇಕ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದ ಈ ಇಫ್ತಿಯಾರ್ ಕೂಟದಲ್ಲಿ ನಗರದ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಹಾಗೂ ವಿವಿಧ ರಂಗಗಳಲ್ಲಿನ ಪ್ರತಿಷ್ಠಿತ ಮುಖಂಡರು, ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಯ ನಾಯಕರು, ಪೊಲೀಸ್ ಅಧಿಕಾರಿಗಳು, ರಾಜಕೀಯ ಗಣ್ಯರು ಮತ್ತು ಪತ್ರಕರ್ತರು ಭಾಗವಹಿಸಿದ್ದರು. ನಂತರ ಸಾಮಾಜಿಕ ಏಕತೆಯ ಕುರಿತಾಗಿ ಹಲವು ಪ್ರಮುಖ ವ್ಯಕ್ತಿಗಳು ರಂಜಾನ್ ಮಹತ್ವ ವಿಷಯದ ಕುರಿತು ಉಪನ್ಯಾಸ ನೀಡಿ ರಂಜಾನ್ ತಿಂಗಳು ಮಹತ್ವವಾದದ್ದು, ಉಪವಾಸದ ಮಹಿಮೆ ಹಾಗೂ ಮಾನವೀಯತೆ ಮತ್ತು ಸಹಾನುಭೂತಿಯ ಮಾನವರಲ್ಲಿ ಅಗತ್ಯ, ಉಪವಾಸದಿಂದ ಬಡವರ ಹಸಿದವರಿಗೆ ಕಷ್ಟ ತಿಳಿಯುವ ಪ್ರಯತ್ನ ಹಾಗೂ ದಾನ ಧರ್ಮಗಳ ಮಹತ್ವವನ್ನು ಸಾರುತ್ತದೆ. ಕಾರ್ಯಕ್ರಮದಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆ ಮತ್ತು ಅನನ್ಯತೆ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಉಪವಾಸ ಮುಕ್ತಾಯ ಮಾಡುವ ಮೂಲಕ ಪರಸ್ಪರ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರಯತ್ನ ಮಾಡಲಾಗಿದೆ ಎಂದು ಹೇಳಿದರು. ಇಫ್ತಾರ್ ಕೂಟದ ವಿಶೇಷತೆಯಾಗಿ ಎಲ್ಲರಿಗೂ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು.
ಆಹಾರದ ಮಹತ್ವವನ್ನು ವಿವರಿಸಿದ ಅವರು ಹಸಿದವರಿಗೆ ಅನ್ನ ನೀಡುವುದು ಅತ್ಯುತ್ತಮ ಸೇವೆ ಎಂದರು. ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಗೌರವಿಸುವ ಮನೋಭಾವ ಸಮಾಜದಲ್ಲಿ ಸುಖ, ಶಾಂತಿ ಮತ್ತು ಭ್ರಾತೃತ್ವ ಭಾವನೆ ವೃದ್ಧಿಸುತ್ತದೆ. ಭಾವೈಕ್ಯತೆ, ಸಹಿಷ್ಣುತೆ ಹಾಗೂ ಪರಸ್ಪರ ಗೌರವವೇ ನಮ್ಮ ಸಮಾಜಕ್ಕೆ ಶ್ರೇಷ್ಠ ದಾರಿ ಎಂದರು. ಕಲಬುರಗಿ ನಗರದಲ್ಲಿ ಇಂತಹ ಕಾರ್ಯಕ್ರಮಗಳ ಸಂಖ್ಯೆ ಹೆಚ್ಚಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನೋಟೆಡ್ ಹಾಸ್ಪಿಟಲ್, ಯುನೈಟೆಡ್ ಹಾಸ್ಪಿಟಲ್ ಬಹಳ ದೊಡ್ಡ ಹೆಸರು. ಯುನೈಟೆಡ್ ಹಾಸ್ಪಿಟಲ್ ಡಾಕ್ಟರ್ ವಿಕ್ರಮ್ ರೆಡ್ಡಿ ಸರ್ ಅವರ ಒಂದು ಮಾರ್ಗದರ್ಶನದೊಳಗ, ನೇತೃತ್ವದೊಳಗ ಅತ್ಯಂತ ಯಶಸ್ವಿಯಾಗಿ ಈ ನಾಡಿನ ಜನತೆಯ ಆರೋಗ್ಯ ರಕ್ಷಣೆ ಮಾಡ್ತಿದ್ದು ನಾವು ನೋಡ್ತಾ ಇದ್ದೀವಿ. ಆರೋಗ್ಯ ರಕ್ಷಣೆ ಜೊತೆಗೇನೆ ಸಮಾಜಕ್ಕೊಂದು ಶಾಂತಿ ಸಾಮರಸ್ಯದ ಸಂದೇಶ ಕೊಡುವಂತ ಕೆಲಸ ಕೂಡ ಈ ಆಸ್ಪತ್ರೆ ಆಡಳಿತ ಮಂಡಳಿಯಿಂದ ವಿಕ್ರಮ್ ರೆಡ್ಡಿ ಸರ್ ಕಡೆಯಿಂದ ಆಗ್ತದ್ದು ನಾವು ನೋಡ್ತಾ ಇದ್ದೀವಿ. ಅನೇಕ ತರದ ಕ್ಯಾಂಪ್ಗಳು, ಹೆಲ್ತ್ ಕ್ಯಾಂಪ್ಗಳು ಮಾಡೋದ್ರ ಮುಖಾಂತರ, ಹೆಲ್ತ್ ಚೆಕಪ್ಗಳು ಮಾಡೋದ್ರ ಮುಖಾಂತರ, ಮ್ಯಾರಥಾನ್ ಮಾಡೋದ್ರ ಮುಖಾಂತರ ಈ ನಾಡಿನ ಸಮಸ್ತ ಜನತೆಯ ಆರೋಗ್ಯದ ಕಡೆಗೆ ಗಮನ ಹರಿಸೋದ್ರ ಜೊತೆಗೇನೆ ಈ ಪ್ರತಿ ವರ್ಷ ಈ ತರದ ಒಂದು ಇಫ್ತಾರ್ ಕೂಟದ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇಂಥ ಕಾರ್ಯಕ್ರಮಕ್ಕೆ, ಇಂಥ ಕೂಟಕ್ಕೆ ಈ ಜಿಲ್ಲೆಯ ಮತ್ತು ನಗರದ ಅನೇಕ ಪ್ರತಿಷ್ಠಿತ ಎಲ್ಲ ಧರ್ಮ, ಜಾತಿ, ಜನಾಂಗದ ಬಂಧುಗಳಿಗೆ ಆಹ್ವಾನಿಸಿ ಇಲ್ಲಿ ಸೋದರತ್ವದ ಒಂದು ಸಂದೇಶ ಸಾರುವಂತ ಕೆಲಸ ಯುನೈಟೆಡ್ ಆಸ್ಪತ್ರೆಯಿಂದ ಆಗಲಿಕ್ಕದ್ದು ಅತ್ಯಂತ ಖುಷಿ ಕೊಡುವಂತ ವಿಷಯ. ಇದ್ರೊಳಗೆ ಬಹಳ ಸಂತೋಷ ಅನಿಸ್ಲಿಕ್ಕದ್ದು. ಮತ್ತು ಪ್ರತಿ ವರ್ಷ ವಿಕ್ರಮ್ ರೆಡ್ಡಿ ಸರ್ ಮತ್ತು ಅವ್ರ ತಂಡ ಎಲ್ಲ ನಾಯಕರುಗಳು, ಇಲ್ಲಿ ಕಾರ್ಪೊರೇಟರ್ ಬಂದದ್ದು, ಮೇಯರ್ಗಳು ಬಂದದ್ದು, ಮಾಜಿ ಮೇಯರ್ಗಳು ಬಂದದ್ದು, GD ಚೇರ್ಮನ್ರು ಬಂದದ್ದು, ನೋಟೆಡ್ ಆಫೀಸರ್ಸ್ಗಳು ಬಂದದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದದ್ದು, ಇಲ್ಲಿ ಯಾರಿಗೆ ಬಾರ್ ಇಲ್ಲ ಅಂತ ಹೇಳಿ ಬಹಳ ಅದ್ಭುತವಾದ ಕೆಲಸ ಮಾಡ್ಲಿಕ್ಕತ್ತದು. ಒಂದು ಉತ್ತಮ ಸಮಾಜಕ್ಕೆ ಉತ್ತಮ ಮೆಸೇಜ್ ಕೊಡುವಂತ ಕೆಲಸ ಈ ಹಬ್ಬದ ಮುಖಾಂತರ ಮಾಡ್ಲಿಕ್ಕತ್ತದು. ಮತ್ತೊಮ್ಮೆ ಯುನೈಟೆಡ್ ಆಸ್ಪತ್ರೆ ಎಲ್ಲ ಬಂಧುಗಳಿಗೆ, ವಿಕ್ರಮ್ ರೆಡ್ಡಿ ಸರ್ ಎಲ್ಲ ಟೀಮ್ಗೆ ಮತ್ತು ಈ ನಾಡಿನ, ರಾಜ್ಯದ, ದೇಶದ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾರೆ. मैं जसवीर सिंह, सिख कम्युनिटी की ओर से विक्रम सिद्धा रेड्डी साहब के यूनाइटेड हॉस्पिटल के इफ्तार पार्टी में अपनी टीम के साथ, कैरेट लेन और कल्ट और पंजाब की टीम के साथ आया हूं। बाबा साहब की स्पीच जो समाज के लिए एक इफ्तार पार्टी नहीं, सब समाज के लोगों को बुलाकर एकजुट करके हम ख्याली पैदा करना और देश प्रेमी की भावना पैदा करना, सबको आपस में मिलकर रहने के लिए आपस के रिचुअल्स को बर्दाश्त करने की ताकत पैदा करना, ये एक इफ्तार पार्टी में सब लोग जब मिलके बैठते हैं और रोजा जब खोलते हैं तो साथ में एक दूसरे को गजर खिलाते हैं और आपस में मोहब्बत बढ़ाते हैं। अभी भाई साहब ने भी जो स्पीच दी, सिद्धा रेड्डी साहब ने दी, आप बाबा साहब ने दी, ये जो सब लोग मिलते हैं और आपस में प्रेम की भावना बढ़ती है, ये लीडर्स जब एक दूसरे से प्रेम की भावना से मिलेंगे तो आवाम भी आपस में उसी मंशा से, उसी फीलिंग से मिलेगी। तो आपस में जो ये एक इफ्तार पार्टी नहीं है, ये एक नेशनल इंटीग्रेशन, ये एक सर्वधर्म सम्मेलन की तरह सब लोग मिलते हैं। ऐसे ही पार्टीज होते रहना चाहिए, सब लोग मिलना चाहिए और आपस में अपने मजहब की जो धार्मिक चीजों को बाजू रख के एक सेकुलर माइंडेड की ओर से अब हर मजहब के लोगों को गले मिलके, जो मुस्लिम धर्म में जो एक रिचुअल है कि सबसे गले मिलते हैं और इफ्तार पार्टी में सबको शामिल करते हैं, भेदभाव मिटाते हैं। तो ऐसे ही परंपरा गंगा जमुना तहजीब गुलबर्गा में मैं देखता हूँ कि गुलबर्गा एक बहुत अमन परस्त शहर है। ऐसे ही बस आपको बहुत बहुत मुबारकबाद हर साल देते हैं, बहुत बहुत शुक्रिया। और मैं चाहता हूँ ज्यादा से ज्यादा लोग इफ्तार पार्टी करें, हिंदू लोग करें, मुस्लिम करें, सिख ईसाई सब लोग करें और सबको बुलाएं और ऐसे ही हम सबको आपस में प्रेम की भावना बढ़ाने का मौका दें। ಈ ರಂಜಾನ್ ಹಬ್ಬ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಬಹಳ ಪವಿತ್ರವಾದಂಥ ತಿಂಗಳು, ಪವಿತ್ರವಾದಂಥ ಒಂದು ಮಂತ್. ಈ ಒಂದು ಸಂದರ್ಭದಲ್ಲಿ ಇವತ್ತು ಯುನೈಟೆಡ್ ಆಸ್ಪತ್ರೆ ಪ್ರಾಂಗಣದಲ್ಲಿ ಒಂದು ಇಫ್ತಾರ್ ಊಟ ಏರ್ಪಾಡು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುನೈಟೆಡ್ ಆಸ್ಪತ್ರೆಯ ಎಲ್ಲ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿ ಸೇರಿಕೊಂಡು ಈ ಒಂದು ಇಫ್ತಾರ್ ಕೂಟ ಏರ್ಪಾಡು ಮಾಡಿದ್ದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಅವರಿಗೆ ಇಫ್ತಾರದ ನಿಮಂತ್ರಣ ಇದ್ದು ಅವರು ಎಲ್ಲರೂ ಕೂಡ
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಿದ್ದಾರೆ. ನಾವು ಯುನೈಟೆಡ್ ಆಸ್ಪತ್ರೆ ಪರವಾಗಿ ಎಲ್ಲ ಜನರಿಗೆ ತುಂಬು ಹೃದಯದ ಧನ್ಯವಾದ ಸ್ವೀಕಾರ ಮಾಡ್ರಿ ಅಂತ ನಾವು ಕೇಳ್ಕೊಳ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವು ವಿಶಿಷ್ಟತೆ ಏನಂದರೆ, ಪ್ರತಿಯೊಂದು ಧರ್ಮದ ಎಲ್ಲರೂ ಜೊತೆಗೆ ಬಂದು ರಂಜಾನ್ ಹಬ್ಬದ ಅವರ ಆಚರಣೆಯಲ್ಲಿ ನಾವು ಕೂಡ ಭಾಗಿದಾರರಾಗಿ ನಾವು ಕೂಡ ಅವರ ಹರ್ಷ ಉಲ್ಲಾಸದಲ್ಲಿ ನಾವು ಹಂಚಿಕೊಳ್ಳಲಿಕ್ಕೆ ನಾವು ಭಾಳ ಹೆಮ್ಮೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಇಲ್ಲಿವರೆಗೂ ಜನರ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಬಂದಿರತಕ್ಕಂಥ ಪೇಷಂಟು, ಹೋಗಿರ್ತಕ್ಕಂಥ ಪೇಷಂಟು, ಅವರ ಸಂಬಂಧಿಕರು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಒಂದು ಇಫ್ತಾರ್ ಕೂಟದಲ್ಲಿ ಬಂದವರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೇಷಂಟು ಆರಾಮಾಗಿ ಹೋಗ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಮನವಿ ಮಾಡ್ತಾ ಈ ಒಂದು ಹರ್ಷ ಉಲ್ಲಾಸದಿಂದ ಈ ಇಫ್ತಾರ್ ಕೂಟದಲ್ಲಿ ನಾವು ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಆಳಂದ ತಾಲೂಕಿನ ಬಾಳಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಪೂಜ್ಯರಿಂದ 5 ದಿನಗಳ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಭುಲಿಂಗ ಮುಲ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬಾಳಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ದೇವರ 68ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರದ್ಧಾಳುಗಳನ್ನು ಭಾಗವಹಿಸಲು ಆಹ್ವಾನಿಸಲಾಗಿದೆ. ಈ ದಿವ್ಯ ಸನ್ನಿಧಾನದಲ್ಲಿ ಮಾರ್ಚ್ 12ರಿಂದ 17, 2026ರವರೆಗೆ ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶ್ರೀ ಅಭಿನವ ಗವಿಸಿದ್ದೇಶ್ವರ ಪೂಜ್ಯರು ಬಾಳಿ ಗ್ರಾಮದಲ್ಲಿ 12 ಮಾರ್ಚ್ ಆರಂಭವಾಗುವ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ 17ರವರೆಗೆ ನಡೆಯಲಿದ್ದು, ಪ್ರತಿದಿನ ಸಾಯಂಕಾಲ 6:30ರಿಂದ 7:30ರವರೆಗೆ ನಡೆಯಲಿದೆ. 19 ಮಾರ್ಚ್ 2026ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ್ ದೇವರ ಪಲ್ಲಕ್ಕಿ ಮಹೋತ್ಸವ ಮತ್ತು ನಂದಿಕೋಲು ಮೆರವಣಿಗೆ ನಡೆಯಲಿದೆ. ಅದೇ ದಿನ ಸಾಯಂಕಾಲ 6:30 ಗಂಟೆಗೆ ಭವ್ಯ ರಥೋತ್ಸವ ಜರುಗುತ್ತದೆ. 20ರಂದು ಬೆಳಗ್ಗೆ 11 ಗಂಟೆಯಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾಯಂಕಾಲ 4 ಗಂಟೆಗೆ ಜಂಗಿ ಪೈಲ್ವಾನ್ ಕುಸ್ತಿಗಳು ನಡೆಯಲಿವೆ ಎಂದು ಜಾತ್ರೆಯ ಸಂಚಾಲಕ ಪ್ರಭುಲಿಂಗ ಮುಲ್ಗೆ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಯೋಗಪ್ಪ ಬಿರಾದಾರ್, ಶಂಕರ ಉಜಳಂಬೆ, ವಿಜಯ್ ಕುಮಾರ್ ಪಡ್ಸಲ್ಗಿ, ಶಿವಾನಂದ ಜಮಾದಾರ್ ಇದ್ದರು. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಈ ಅಧ್ಯಾತ್ಮ ಪ್ರವಚನವನ್ನು ನಡೆಸಿಕೊಡುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸುಮಾರು 15ರಿಂದ 20,000 ಜನರು ಬರುವಂಥ ಒಂದು ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಕಲಬುರಗಿಯಿಂದ ಸಾರಿಗೆ ವ್ಯವಸ್ಥೆಯನ್ನು ಶಾಬಜ 4ರಿಂದ 4:30 ಗಂಟೆಗೆ ಬಸ್ಸುಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗಾಗಿ ಆರೋಗ್ಯ ಸೇವೆ ಸಾಯಂಕಾಲ 8 ಗಂಟೆಗೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ 5 ಲಿಂಗ ಪಂಚಲಿಂಗಗಳಿವೆ. ಆ ಲಿಂಗಗಳಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ ಬೆಳಗಿನ ಜಾವದಲ್ಲೂ. ಮರುದಿನ ಮುಂಜಾನೆ 19 ತಾರೀಕು ಯುವ ದಿವಸ 8 ಗಂಟೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮಹೋತ್ಸವ ಮತ್ತು ನಂದಿಕೋಲು ಮಹೋತ್ಸವ ನಡೀತಾ ಇದೆ. ಸಾಯಂಕಾಲ 6:30 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಣಂಗೇರಿಯ ಮಾಂತಮಠದ ಶಾಸಕ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಸುಮಾರು ವರ್ಷಗಳಿಂದ ನಮ್ಮ ಜಾತ್ರೆಯ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 20ರಂದು ಬೆಳಗ್ಗೆ ಶುಕ್ರವಾರ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. 4 ಗಂಟೆ ಆದ ನಂತರ ಜಂಗಿ ಪಲ್ವಾನರ ಒಂದು ಕುಸ್ತಿ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಸಾಯಂಕಾಲ ಧರ್ಮಸಭೆ ನಡೀತಾ ಇದೆ. ನಾಡಿನ ಹರ ಮುನಿ ಚರಣ ಶಿವಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಕೊಪ್ಪಳ ಶ್ರೀಗಳು 1 ದಿವಸ 2 ದಿವಸ ಬಂದು ಹೋಗಿರ್ಬೋದು, ಆದರೆ 6 ದಿವಸಗಳ ಕಾಲ ಸತತ ನಮ್ಮೂರಲ್ಲೇ ಇದ್ದು ಒಂದು ಧರ್ಮ ಪ್ರವಚನ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಅಲ್ಲದೆ ಇಡೀ ಬೀದರ್, ರಾಯಚೂರು, ಬಳ್ಳಾರಿಯ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಮತ್ತು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರ ಮಾತು ಹೇಳ್ತಾನೆ. ಬದುಕಬೇಕು, ಪ್ರತಿಯೊಬ್ಬ ಜೀವಿ ಕಾಯಕ ದಾಸೋಹ ನಿಷ್ಠೆಯಿಂದ ಬದುಕಬೇಕು ಅಂತಕ್ಕಂತಹ ಮಹಾಸದುದ್ದೇಶದಿಂದ 7 ದಿನಗಳ ಕಾಲ ನಮ್ಮ ಮಲ್ಲಿಕಾರ್ಜುನ್ ಜಾತ್ರಾ ನಿಮಿತ್ತವಾಗಿ ಪೂಜ್ಯರನ್ನು ಕರೆಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಪೂಜ್ಯರು ಬಂದು ಹಾಗೆ 5 ಗ್ರಾಮಗಳಲ್ಲಿ ಸದ್ಭಾವನಾ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ಪೂಜ್ಯರು. ಮೊದಲನೇ ದಿನ
ನಮ್ಮ ಬಾಳಿ ಗ್ರಾಮದಲ್ಲಿ ಸದ್ಭಾವನಾ ಪಾದಯಾತ್ರೆ ನಡೀತಾ ಇದೆ 13ನೇ ತಾರೀಕು. ತದನಂತರ 2ನೇ ದಿವಸ ನರುಣಾ ಗ್ರಾಮದಲ್ಲಿ, 3ನೇ ದಿವಸ ಕಟಗಂಚಿ ಗ್ರಾಮದಲ್ಲಿ, 4ನೇ ದಿವಸ ವಡಲಂಗರ ಗ್ರಾಮದಲ್ಲಿ, 5ನೇ ದಿವಸ ಹಳ್ಳಿಸಲ್ಗರ್ ಗ್ರಾಮದಲ್ಲಿ 5 ದಿನಗಳ ಕಾಲ ಮುಂಜಾನೆ 6:30 ಗಂಟೆಯಿಂದ 7:30 ಗಂಟೆವರೆಗೆ 1 ಗಂಟೆಗಳ ಕಾಲ ಸದ್ಭಾವನಾ ಪಾದಯಾತ್ರೆಯನ್ನು ಕೂಡ ಪೂಜೆಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಧಾರ್ಮಿಕ ಸಭೆಗೆ ಗುಲ್ಬರ್ಗಾದಿಂದ ಬಸ್ಸಿನ ವ್ಯವಸ್ಥೆ ಕೂಡ ನಿನ್ನೆ ಒಂದು ಆದೇಶವನ್ನು ಕೂಡ ಹಾಕಿಸಿದ್ದೀವಿ. ಮಧ್ಯಾಹ್ನ 4:30 ಗಂಟೆಗೆ ಇಲ್ಲಿಂದ ಬಸ್ಗಳು ಬಿಡ್ತವೆ. ಮತ್ತು ಸಾಯಂಕಾಲ 7:30 ಗಂಟೆಗೆ ಮುಗಿದ ನಂತರ ಅದೇ ಬಸ್ಸು ಎಲ್ಲ ಭಕ್ತರನ್ನು ಕರೆದುಕೊಂಡು ಗುಲ್ಬರ್ಗಕ್ಕೆ ಬರುತ್ತೆ. ಹಾಗೆ ಬೊಂಬು ಬಜಾರ್ದಿಂದ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗಿದೆ ಮತ್ತು ಆಳಂದ ಬಸ್ ಸ್ಟ್ಯಾಂಡ್ದಿಂದ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಆಗಿದೆ. ಹಾಗೆ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮ ಮಾಡಬೇಕು, ಜಿಲ್ಲೆಯಾದ್ಯಂತ ಒಂದು ಹೆಸರು ಬರಬೇಕು ಅಂತಕ್ಕಂತಹ ಮಹಾ ಸದುದ್ದೇಶದಿಂದ ಈ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ನಮ್ಮ ಒಂದು ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ಜಾತ್ರೆ 12ನೇ ತಾರೀಕಿನಿಂದ ಪ್ರಾರಂಭವಾಗಿ 20ನೇ ತಾರೀಕಿನವರೆಗೆ ಸುಮಾರು 10 ದಿನಗಳ ಕಾಲ ಒಂದು ಬೃಹತ್ ಪ್ರಮಾಣದ ಜಾತ್ರೆ. ಈ ಜಾತ್ರೆಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಲಿಕ್ಕೆ ಸುಮಾರು 20,000ದಿಂದ 25,000 ಭಕ್ತರು ಈ ಒಂದು ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है. नर्सरी से 8वीं कक्षा तक प्रवेश खुला है. हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं. डिजिटल ऐप के माध्यम से अभिभावक बच्चों की प्रगति से जुड़े रहते हैं. JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा. आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅಡುಗೆ ಅನಿಲದ ದರ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಸ್ತೆ ಮೇಲೆಯೇ ಅಡುಗೆ ಮಾಡಿ ಮಹಿಳೆಯರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳನ್ನು ಬದಿಗಿಟ್ಟು ಸೌದೆ ಒಲೆಯ ಮೇಲೆ ರೊಟ್ಟಿ ಬೇಯಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಡುಗೆ ಅನಿಲ್ LPG ಸಿಲಿಂಡರ್ ದರ ಏರಿಕೆಯನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಮಹಿಳಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಸ್ತೆ ಮೇಲೆಯೇ ಅಡುಗೆ ಮಾಡಿ ಮಹಿಳೆಯರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಅಡುಗೆ ಅನಿಲ್ ಸಿಲಿಂಡರ್ಗಳನ್ನು ಬದಿಗಿಟ್ಟು ಸೌದೆ ಒಲೆಯ ಮೇಲೆ ರೊಟ್ಟಿ ಬೇಯಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮನೆ ಮಂದಿಗೆ ಅಗತ್ಯವಾದ ಅಡುಗೆ ಅನಿಲದ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿರುವುದು ಸಾಮಾನ್ಯ ಜನರ ಜೀವನಕ್ಕೆ ದೊಡ್ಡ ಹೊರೆ ಆಗಿದೆ ಎಂದು ಮಹಿಳೆಯರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮಹಿಳಾ ವಿರೋಧಿ ನೀತಿಗಳನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು.
ಗೃಹಿಣಿಯರು ಮತ್ತು ಮಧ್ಯಮ ವರ್ಗದ ಜನತೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರವನ್ನು ಇಳಿಕೆ ಮಾಡಿ ಜನರಿಗೆ ಸಹಾಯ ಮಾಡಬೇಕು ಎಂದು ಮಹಿಳಾ ಕಾಂಗ್ರೆಸ್ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದ್ದರು. ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಹಾಗೂ ಹಲವು ಮಹಿಳೆಯರು ಭಾಗವಹಿಸಿದ್ದರು. ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಭ್ರಷ್ಟ ಬಿಜೆಪಿ ಸರ್ಕಾರ, ಜನ ವಿರೋಧಿ, ಮಹಿಳಾ ವಿರೋಧಿ ಸರ್ಕಾರ ಇವತ್ತು ಏನು ಒಂದು ತನ್ನ ದುಷ್ಟ ನೀತಿಯ ಮೂಲಕ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಬೆಲೆನ 60 ರೂಪಾಯಿಗೆ ಏರಿಸದ, ಅದರ ವಿರುದ್ಧ ನಾವು ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಿಂದೆ 2013 ನಮ್ಮ ಸರ್ಕಾರ ಇದ್ದಾಗ 350 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಇತ್ತು. ಅವಾಗ ಬರೀ 50 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಬಿಜೆಪಿಯ ಎಲ್ಲಾ ಮಹಿಳಾ ನಾಯಕರು, ಬಿಜೆಪಿ ನಾಯಕರು ಬೀದಿಗಿಳಿದು ಇವತ್ತಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದಕ್ಕಿಂತ ಒಂದು ಉಗ್ರವಾದ ಹೋರಾಟ ಬಿದ್ದಿದ್ರು. ಬರೀ 350 ರೂಪಾಯಿ ಬೆಲೆ ಇದ್ದ 50 ರೂಪಾಯಿ ಜಾಸ್ತಿ ಮಾಡಿದಾಗ ಇವತ್ತಿನ ದಿನ ಗ್ಯಾಸ್ ಸಿಲಿಂಡರ್ ಬೆಲೆ 1100 ರೂಪಾಯಿ ಮಾಡಿಟ್ರ. 1100 ರೂಪಾಯಿ ಮಾಡೋದಲ್ಲ ಮತ್ತಿವತ್ತು ಈಗ 60 ರೂಪಾಯಿ ಜಾಸ್ತಿ ಮಾಡ್ಯಾರ. ಬಟ್ ಇದು ಏನು ಮಹಿಳಾ ವಿರೋಧಿ ಇದು ಒಂದು ನಡೆಯತ್ತ. ಈ ನಡೆ ಬಹಳ ದುಷ್ಟ ನಡೆ ಅದ. ಈ ಕ್ರಮ ಬಹಳ ದುಷ್ಟ ಕ್ರಮ ಅದ. ಯಾಕಂದ್ರ ಈ ನಮ್ಮಂತ ಬಡವರು, ಮಧ್ಯಮ ವರ್ಗದವರು ಜೀವನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದ. ಇದು ಬಿಜೆಪಿಯ ಒಂದು ಅತ್ಯಂತ ಹೀನ ನಡೆ. ಬೆಲೆ ಏರಿಕೆ ಅವರು ನಮ್ಮಂತ ಬಡವರಿಂದ ಬೆಲೆ ಏರಿಕೆ ಮಾಡಿ ತಮ್ಮ ಕೆಲವು ಬಂಡವಾಳಶಾಹಿಗಳಿಗೆ, ತಮ್ಮ ಸ್ನೇಹಿತರಿಗೆ ಅನುಕೂಲ ಮಾಡುವಂತ ಕೆಲಸ ಈ ದೇಶದ ಬಡವರನ್ನ ಪಾತಾಳಕ್ಕೆ ತಳ್ಳಕತ್ತಾರೆ ಅವರು ಆ ಉದ್ದೇಶದಿಂದ. ಅದಕ್ಕೆ ಇವತ್ತು ನಾವು ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇದನ್ನ ಬಹಳ ಒಂದು ತೀವ್ರವಾಗಿ ಖಂಡಿಸ್ತೀವಿ. ಆದಷ್ಟು ಕೂಡಲೇ ಗ್ಯಾಸ್ ಬೆಲೆ ಏನು ಏರಿಕೆ ಮಾಡಿದ್ದಾರ ಅವರು ಕಡಿಮೆ ಮಾಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದಕ್ಕೆ ಇವತ್ತಿನ ನಾವೆಲ್ಲ ಮಹಿಳೆಯರು ಕೂಡಿ ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಗ್ಯಾರಂಟಿ ಯೋಜನೆ ಕೊಟ್ಟು ಮಹಿಳೆಯರು ಸಬಲೀಕರಣ ಆಗ್ಬೇಕು, ಮಹಿಳೆಯರು ಸ್ವತಂತ್ರವಾಗಿ ಅವ್ರ ಕಾಲ ಮೇಲೆ ನಿಲ್ಬೇಕನ್ನಂತ ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ತಂದು ನಮ್ಮ ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಕೇಂದ್ರ ಸರ್ಕಾರದವರು. ಮತ್ತೆ ಮಹಿಳೆಯರಿಗೆ ಮತ್ತೆ ಬರೀ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿನ್ನ ಮಹಿಳೆ 8ನೇ ತಾರೀಕು ಮಹಿಳಾ ದಿನಾಚರಣೆ ಅಂಗವಾಗಿ ಬಹಳ ನಮ್ಗೆ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಮನೆ ನಡೆಸಂತ ಮಹಿಳೆಯರಿಗೆ ಬಹಳ ಕಷ್ಟವಾದಂತ ಪರಿಸ್ಥಿತಿ ಬಂದಿದೆ. ಈಗ ಅವರು ಬೆಲೆ ಏರಿಕೆ ಮಾಡಿ ಗ್ಯಾಸ್ ಕೂಡ ನಮ್ಗೆ ಇದನ್ನ ಗಿಫ್ಟ್ ಕೊಟ್ಟಾರ ಮೋದಿ ಅವರು. ಯಾಕಂದ್ರೆ ಮಹಿಳೆ ದಿನ ಮತ್ತೆ ನಮಗೆ ಬರೀ ಕೊಟ್ಟಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ನಾವೆಲ್ಲರೂ ಕೂಡ ಧಿಕ್ಕಾರಕ್ಕೆ ಹೋಗ್ತೀವಿ ಅವರಿಗೆ. ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರೆ ಕೇಂದ್ರ ಸರ್ಕಾರದವರು ಹೆಚ್ಚಿನ ಬರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಹೆಣ್ಮಕ್ಳು ಎಷ್ಟೇ ಆದ್ರೂ ಕೂಡ ಅವರು ಸ್ವತಂತ್ರವಾಗಿ ಬಲಿಷ್ಠ ಆಗ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದು ಅವ್ರ ಮನೆ ಬಾಗಿಲಿಗೆ ಮುಡಿಸಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅವರಿಗೆ ಸಹಕಾರ ಕೊಡ್ಲಕ್ಕ ಆಗದೆ ಹೋದ್ರ ಪರವಾಗಿಲ್ಲ, ಬರೆ ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಕೆಲಸ ಮಾಡಿದೀವಿ. ಅವರ ಒಂದು ಈ ಒಂದು ಬೆಲೆ ಏರಿಕೆ ಖಂಡಿಸಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಮಹಿಳಾ ಕಾಂಗ್ರೆಸ್ ವತಿಯಿಂದ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential.
a school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.